ತಿಂಡಿನೂ ಹೊರಗಡೆಯಿಂದ ಬರ್ತಿದೆ ಅಂತೇಳಿ ಅದನ್ನು ಮಾಡ್ತಿದ್ದೀವಿ. ನಂಬಿ ಅಂತ ಇಂಡಸ್ಟ್ರಿಗೆ ನಿಮ್ಮ ಕಡೆಯಿಂದ ಎಷ್ಟು ಕೊಡುಗೆ ಆಗ್ತಿದೆ ನಂದದು. ನಮ್ಗೆ ಎಲ್ಲಿ ಹೋಗ್ಬೇಕು ಎಲ್ಲ ಒಂದು ಫ್ಲೋರಲ್ಲಿ ಮಾಡಿದ್ರಿ. ನನ್ನ ಪ್ರಕಾರ ರೇಟು ಜಾಸ್ತಿ ಇಲ್ಲ. ಮತ್ತೆ ಹೋಗೋವರೆಗೂ ಅದು ಅನೌನ್ಸ್ ಮಾಡಿದ್ದೀವಿ. ಸಿನಿಮಾ ಚೆನ್ನಾಗಿ ಆಲ್ಮೋಸ್ಟ್ 3 months ಆಗಿದೆ. ಎಲ್ಲ ಚೆನ್ನಾಗಾಗಿದೆ ಅಂತ ಪ್ರತಿಫಲ ಸಿಗ್ತಿದೆ. ಇಲ್ಲ ಆದ್ರೂ ನನಗೆ ಚಿಕ್ಕ ನಮಗೆ ತುಂಬ ಫಿಟ್ಟಾಗಲ್ಲ. ಅವ್ರು ವರ್ಕೌಟ್ಸ್ ಎಲ್ಲ ನೋಡಿದ್ರೆ ನೀವು ಅಷ್ಟೇ ಒಂದು ದಿವಸ ಅವ್ರದ್ದು ರೇಟ್ ಸೊನಾಲ್ ಅವ್ರು ಬೈತಾನೆ ಇರ್ತಾರೆ. ಒಂದು ಬಾದಾಮ್ ತಿಂತಾರೆ, ಒಂದಿಷ್ಟು ತಿಂತಾರೆ. ಇವರೇ ನಾನು ಏನೇ ಇದ್ರು ಇವರೇ, ಏನೇ ಆಗಿದ್ರು ನಿಜ 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 ಮೇಡಮ್. ಅದು 100%. ನನ್ನ ಊಟ ತಿಂಡಿಯಿಂದ ಹಿಡಿದು ಇವತ್ತು ನಾನು ಏನೇ ಸಿನಿಮಾ ಮಾಡಲಿ, ಏನೇ ಬಿಟ್ಟಿರಲಿ, ಏನೇ ಮಾಡೋದು ಇವರು ನನ್ನ ಮುಂದೆ ಇರ್ತಾರೆ. ಪ್ರತಿಯೊಂದೂ ಸಪೋರ್ಟ್ ಇರಬೇಕು. ನನಗೆ ಸರ್ ಗೆದ್ದಾಗ ಬೇರೆ ನನಗೆ ಅಷ್ಟು ಪ್ರೆಷರ್ ಇದ್ದಾಗ ನಂದು ಒಂದು ಕಣ್ಣೀರು ಅಂದರೆ ಇವ್ರದ್ದು ಒಂದು ಕಣ್ಣೀರು. ನಾನು ಭಾರಿ ಖುಷಿ ಪಟ್ಟೆ ಸರ್. ಯಾವುದೇ ಫಿಲ್ಮ್ ಸಕ್ಸಸ್ಫುಲ್ ತುಂಬ ವರ್ಷದ ಮೇಲೆ ಭಾರಿ ಖುಷಿ ಪಟ್ಟೆ. ಅಂದರೆ ಒಂದು ಡಿಫ್ರೆಂಟ್ ಮಾಡಿದ್ರೆ ನೋಡ್ತಾರೆ ಅನ್ನೋದು ಒನ್ ಆಫ್ ದ ವೆಲ್ ವಿಷರ್ಸ್ ಅಂದರೆ ನೀಲ್ ಬಾಯ್ಲೆ ಇಲ್ಲೇ ಬಾಯ್ ನಮಗೆ ಇವತ್ತಂತಲ್ಲ ಅವತ್ತಿಂದನೂ ತುಂಬ ಸಪೋರ್ಟ್. ಇವತ್ತು ಮಾರ್ಕೆಟಲ್ಲಿ ಏನು ನಡೀತಪ್ಪ ಸಾಯಂಕಾಲ ಬೆಳಗಿನ ಜಾವ? ಬಾಳೆ ಚೆನ್ನಾಗಿದೆ. ಅವರೇ ಮಾತಾಡ್ತಾರೆ, ನಾವಲ್ಲ ಅವರವರೇ ಮಾತಾಡ್ತಾರೆ. ಬೆಳಿಗ್ಗೆ 2 ಸತಿ ಹೊಡೆದು ಇನ್ನೊಂದು ಸತಿ ಹೋಗ್ಬೇಕು, ಇವತ್ತು ನಾಳೆ ಹೋಗ್ಬೇಕು ಅಂತ ಹಂಗೆ 2 ಸತಿ ಆಲ್ರೆಡಿ ಆಗಿದೆ ಅಂತೆ, ಇನ್ನೊಂದು ಹೋಗ್ಬೇಕಂತ ಅವರು. ನಿಮ್ಗೆ ಏನು ಖುಷಿ ಆಗ್ತಿದೆ? ನಾನು ನಿಜ ಅದೇ ಅಂದರೆ ರಿಪೀಟೆಡ್ ಆಡಿಯನ್ಸ್ ಬರುತ್ತೆ ಇದಕ್ಕೆ. ಒಂದು ಪೋಸ್ಟ್ ಹಾಕಿರ್ತಾರೆ, ಒಂದು ಪೋಸ್ಟ್ಗೆ ಸಿನಿಮಾ 500 ಕಮೆಂಟ್ ಬಂದಿರುತ್ತೆ. ಅದರಲ್ಲಿ 498 ಕಮೆಂಟು ಸೂಪರು ಚೆನ್ನಾಗಿದೆ, ಸೂಪರು ಚೆನ್ನಾಗಿದೆ, ಕನ್ನಡ ಒಳ್ಳೆ ಒಂದೆರಡು ಇವರು ಕೆಲವರು ಅದು ಬಿಡಿ. ಅಲ್ಲ ಅದನ್ನ ಹೆಂಗೆ ಅಂದರೆ ಕೆಲವರು ನಾನು ಇನ್ನೂ ನೋಡಿಲ್ಲ, ನೀವು ಈ ಹಾಕಿರೋ ಕಮೆಂಟ್ ಓದಿ ನೋಡಬೇಕು ಅಂತ ಅನಿಸುತ್ತದೆ. ಇಲ್ಲಿ ಬಂದವರು ತುಂಬ ಜನ ಈಗ ಕೇಳಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಮನೆಯಿಂದ ನೆನ್ನೆ ಹತ್ಕೊಂಡು ಅದೇನು ಹೇಳಿದ್ದು. ಅದೇ ಸುರೇಶ್ ಅವರು ಅದೇ ಫುಲ್ ಖುಷಿ ಹೇಳ್ತಿದ್ರು. ಎಲ್ಲಿ ಸುರೇಶ್ ಸರ್?